ನಾವು ಯಾವಾಗಲೂ ಕೂಡ ಹೇಳ್ತಾ ಇರ್ತೀವಿ, ಪೊಲಿಟಿಕಲ್ ನ್ಯೂಸ್ ಅಂದರೆ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿದಂಥ ನ್ಯೂಸ್ ರಾಜ್ಯ ರಾಜಕೀಯದಲ್ಲೇ ಸುನಾಮಿಯನ್ನು ಎಬ್ಸೋದಂತೂ ಗ್ಯಾರಂಟಿ. ಸೊ ನಾವು ಬ್ರೇಕ್ ಮಾಡಿದಂಥ ಸುದ್ದಿಯನ್ನು ಬೇರೆಯವರು ಕೂಡ ಫಾಲೋ ಮಾಡುವಂಥ ರೀತಿ ಸುದ್ದಿಯನ್ನು ಬ್ರೇಕ್ ಮಾಡ್ತೀವಿ. ಜನವರಿ 12ರಂದು ಬ್ರೇಕ್ ಮಾಡಿದಂಥ ಸುದ್ದಿ ಅತಿ ದೊಡ್ಡ ಸಂಚಲನವನ್ನೇ ಮೂಡಿಸಿದೆ. 2 ವಾರದ ಹಿಂದೆಯೇ ಶೆಟ್ಟರ್ ಘರ್ ವಾಪಸಿ ಬಗ್ಗೆ ನಾವು ಹೇಳಿದ್ವಿ. ರಿಪಬ್ಲಿಕ್ ಕನ್ನಡದ ಬಿರುಗಾಳಿ ಅಂತ ಹೇಳಿ ಒಂದು ಕಾರ್ಯಕ್ರಮ ಇದೆಯಲ್ಲ, ಈ ಕಾರ್ಯಕ್ರಮದಲ್ಲಿ ಜಗದೀಶ್ ಶೆಟ್ಟರ್ ಸುಳಿವನ್ನು ಕೊಟ್ಟಿದ್ರು. ಅಂದು ನಾವು ಮಾಡಿದ ಬ್ರೇಕಿಂಗ್ ನ್ಯೂಸ್ ಇವತ್ತು ನಿಜವಾಗಿ ರಾತ್ರೋರಾತ್ರಿ ಬಿಗ್ ಆಪರೇಷನ್ ಕಾಂಗ್ರೆಸ್ಗೆ ಶೆಟ್ಟರ್ ಶಾಕ್ ಕೊಟ್ಟಿದ್ದಾರೆ. ಬ್ರೇಕಿಂಗ್ ನ್ಯೂಸ್ನಲ್ಲಿ ನಾವೇ ಫಸ್ಟು, ನಾವೇ ಸೂಪರ್ ಫಾಸ್ಟ್. ನೋಡಿ, ಅವತ್ತೇ ಹೇಳಿದ್ವಿ, ಜನವರಿ 12ರಂದೇ ಹೇಳಿದ್ವಿ. ಅಂದರೆ ಬಿರುಗಾಳಿ ಕಾರ್ಯಕ್ರಮದಲ್ಲಿ ಜಗದೀಶ್ ಶೆಟ್ಟರ್ ಸುಳಿವನ್ನು ಕೊಟ್ಟಿದ್ರು, ಘರ್ ವಾಪಸಿ ಬಗ್ಗೆ ಸುಳಿವನ್ನು ಕೊಟ್ಟಿದ್ರು. ಸೊ ಅರ್ಥಾತ್ ಹಾಗಾದರೆ ಕಾಂಗ್ರೆಸ್ನಲ್ಲಿ ಉಸಿರುಗಟ್ಟಿಸುವಂಥ ವಾತಾವರಣ ನಿರ್ಮಾಣ ಆಯ್ತಾ? ಅದಕ್ಕಾಗಿಯೇ ಜಗದೀಶ್ ಶೆಟ್ಟರ್ BJP ಸೇರ್ಪಡೆಗೊಂಡ್ರ, ಅಥವಾ ಅವರು ಇರೋ ರೀತಿಗೆ ಅಥವಾ ಅವರಿರುವಂಥ ಸಿದ್ಧಾಂತಗಳಿಗೆ ಕಾಂಗ್ರೆಸ್ನಲ್ಲಿ ಇರೋದಕ್ಕೆ ಕಷ್ಟ ಆಯ್ತಾ? ಈ ರೀತಿಯ ಪ್ರಶ್ನೆಗಳು. ಸೊ ಹಾಗಾಗಿ ಫೈನಲಿ ನಾವು ಮಾಡಿದಂಥ ಸುದ್ದಿ ನಿಜವಾಗಿದೆ. ಶೆಟ್ಟರ್ ಘರ್ ವಾಪಸಿಯ ಮತ್ತೊಂದು ಅಪ್ಡೇಟ್ ಇದೆ, ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಅಂದರೆ ಯಾಕೆ BJPಗೆ ಸೇರಿದ್ರು? ಆ ಒಂದು ರೀಸನ್ ಏನಾದರೂ ಇರ್ಬೋದಾ? ಆ ರೀಸನ್ ಅಂದರೆ ಯಾವ ರೀಸನ್? ನಮ್ಮದೇ ಬ್ರೇಕಿಂಗ್ ನ್ಯೂಸ್, ನಮ್ಮದೇ ಮೆಗಾ ಫಾಲೋ ಅಪ್ ಇದೆ. ಅವತ್ತು ಬ್ರೇಕ್ ಮಾಡಿದ್ವಿ, ಇದ್ರ ಜೊತೆಗೆ ಬಿಟ್ಟಿಲ್ಲ, ಫಾಲೋ ಅಪ್ ಕೂಡ ಮಾಡ್ತಿದ್ದೀವಿ. ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಬಿಟ್ಟು BJP ಸೇರಿದ್ದು ಯಾಕೆ? ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ತೊರೆಯಲು ಅದೊಂದು ರೀಸನ್ನ. ಹಾಗಾದರೆ ಆ ರೀಸನ್ ಯಾವುದು? ಶೆಟ್ಟರ್ ಕೈ ಬಿಡೋದಕ್ಕೆ ಕಾರಣ ಆಗಿದ್ದು ಯಾರು ಮತ್ತೆ ಯಾಕೆ? ಈ ರೀತಿಯಾದಂಥ ಪ್ರಶ್ನೆಗಳು. ನೋಡಿ, ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಬಿಡೋದಕ್ಕೆ ಕಾರಣ ಆಗಿದ್ದು ಯಾರು? CM ಸಿದ್ದರಾಮಯ್ಯ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಬಿಡೋದಕ್ಕೆ ಕಾರಣ ಆದ್ರ? ಈ ರೀತಿಯಾದಂಥ ಪ್ರಶ್ನೆಗಳು. ಈಗ ಶೆಟ್ಟರ್ಗೆ CM ಸಿದ್ದರಾಮಯ್ಯ ಅಗೌರವ ತೋರಿದ್ರ? CM ಅಗೌರವ ತೋರಿದ್ದಕ್ಕೆ BJP ಸೇರೋದಕ್ಕೆ ಇದು ಪುಷ್ಟಿ ನೀಡ್ತಾ ಅಥವಾ ಕಾರಣ ಆಯ್ತಾ? ಸಿದ್ದರಾಮಯ್ಯ ಭೇಟಿಗೆ ಶೆಟ್ಟರ್ ಹೋದಾಗ CM ಸತಾಯಿಸಿದ್ರ ಅನ್ನುವಂಥ ಪ್ರಶ್ನೆ. ಈಗ 1 ತಾಸು ಹೊರಗಡೆ ಕಾಯಿಸಿ ಭೇಟಿ ಮಾಡಿದ್ರ ಸಿದ್ದು ಅಂತ ಮಾಜಿ ಶಾಸಕ ಚಿಕ್ಕನಗೌಡರು ಇದ್ದಾಗ ನಡೆದುಕೊಂಡ ರೀತಿಗೆ ಶೆಟ್ಟರ್ಗೆ ಬೇಸರ ಆಯ್ತಾ ಅನ್ನುವಂಥ ಪ್ರಶ್ನೆ. ಈಗ ನೋಡಿ ಈಗ ಪ್ರಮುಖವಾಗಿ ಯಾಕೆ ಜಗದೀಶ್ ಶೆಟ್ಟರ್ BJPಯನ್ನು ಸೇರಿದ್ರು, ಕಾಂಗ್ರೆಸ್ ಯಾಕೆ ಬಿಟ್ಟರು ಅನ್ನುವಂಥ ಪ್ರಶ್ನೆಗಳು ಉದ್ಭವಿಸ್ತಿರುವಂಥ ಸಂದರ್ಭದಲ್ಲಿ BJP ಸೇರೋದಕ್ಕೆ ಕಾರಣ ಯಾರು ಮತ್ತೆ ಯಾಕೆ? ಕಾರಣ CM ಸಿದ್ದರಾಮಯ್ಯನೇ ಆಗೋದ್ರ? ಅಂದರೆ ಸಿದ್ದರಾಮಯ್ಯ ಅಗೌರವ ತೋರಿದ್ರ? ಯಾವಾಗ, ಯಾವ ಸಂದರ್ಭದಲ್ಲಿ ಅಗೌರವವನ್ನು ತೋರಿದ್ರು? ನೋಡಿ, ಕಾರಣವನ್ನು ಕೊಟ್ಟಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ. ಅಗೌರವ ತೋರಿದ್ದೇ BJP ಸೇರಲು ಕಾರಣ ಅಂತೇಳಿ. ಆ ಸಿದ್ದರಾಮಯ್ಯನವ್ರನ್ನ ಭೇಟಿಗೆ ಜಗದೀಶ್ ಶೆಟ್ಟರ್ ಹೋದಾಗ ಅವರ ಭೇಟಿ ಮಾಡೋದಕ್ಕೆ ಸತಾಯಿಸಿದ್ರಂತ ಅನ್ನುವಂಥ ಪ್ರಶ್ನೆ. ಈಗ 1 ತಾಸು ಹೊರಗಡೆ ಕಾಯಿಸಿದ್ರು, 1 ಗಂಟೆ ಹೊರಗಡೆ ಕಾಯಿಸಿದ್ರು ಅನ್ನುವಂಥದ್ದು. ಮತ್ತೊಂದು ಕಡೆ ಮಾಜಿ ಶಾಸಕ ಚಿಕ್ಕನಗೌಡರು ಕೂಡ ಇದ್ದಾಗ, ಅಂದರೆ ಆ ಸಂದರ್ಭದಲ್ಲಿ ಮಾಜಿ ಶಾಸಕ ಚಿಕ್ಕನಗೌಡರು ಇದ್ದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ನಡೆದುಕೊಂಡಂಥ ರೀತಿ ಜಗದೀಶ್ ಶೆಟ್ಟರ್ಗೆ ಬೇಸರವನ್ನು ಮೂಡಿಸ್ತಾ, ಈ ಕಾರಣಕ್ಕೆ BJPಗೆ ಜಗದೀಶ್ ಶೆಟ್ಟರು ಹೋದ್ರಾ ಅಂಥೇಳಿ ಪ್ರಶ್ನೆ. ಈಗ ಸೊ ಹಾಗಾದರೆ ಅದು ಅವರೇ ಹೇಳಬೇಕಾಗುತ್ತೆ, ಯಾಕೆ BJPಗೆ ಹೋದ್ವಿ ಅಂಥೇಳಿ. ಭಾರತೀಯ ಜನತಾ ಪಾರ್ಟಿ ನಾನು ಸೇರ್ಪಡೆ ಆಗ್ತಾಯಿದ್ರೆ ಭಾಳ ಮುಖ್ಯವಾಗಿ ಇವತ್ತು ದೇಶದ ಮುಂದೆ ಇರುವಂಥದ್ದು, ದೇಶವನ್ನು ಒಗ್ಗೂಡಿಸುವಂಥದ್ದು, ದೇಶದ ರಕ್ಷಣೆ ಮತ್ತು ದೇಶದ ಹಿತರಕ್ಷಣೆ. ಈ ಹಿನ್ನೆಲೆಯಲ್ಲಿ ಕಳೆದ 10 ವರ್ಷದಿಂದ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಏನು ಭಾರತದ ಒಂದು ಪ್ರಗತಿಗೆ, ಇಡೀ ಜಗತ್ತಿನಲ್ಲಿ ಭಾರತದ ಒಂದು ಶಕ್ತಿ ವೃದ್ಧಿಸಲಿಕ್ಕೆ ಏನು ಕೆಲಸ ಮಾಡಿದ್ದಾರೆ, ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿಗಳಾಗಬೇಕು, ಮತ್ತೊಮ್ಮೆ ಅವರ ನಾಯಕತ್ವದಲ್ಲಿ ದೇಶದಲ್ಲಿ ಒಂದು ಹೆಚ್ಚಿನ ಶಕ್ತಿ ಬರಬೇಕು ಅನ್ನುವಂಥ ಹಿನ್ನೆಲೆ ಇಟ್ಟುಕೊಂಡು ಮತ್ತು ಭಾರತೀಯ ಜನತಾ ಪಾರ್ಟಿ ಇನ್ನೂ ಹೆಚ್ಚು ಶಕ್ತಿಯುತವಾಗಿ ಬೆಳಿಬೇಕು ಅನ್ನುವಂಥ ವಿಷಯನ ಇಟ್ಕೊಂಡು
ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ನಾನು ಮರು ಸೇರ್ಪಡೆ ಆಗ್ತಾ ಇದ್ದೇನೆ. ಹೀಗಾಗಿ ಇದರಿಂದ ಭಾಳ ಒಂದು ದೊಡ್ಡದಂಥ ಸಂಖ್ಯೆಯಲ್ಲಿ ಇವತ್ತು ಕಾರ್ಯಕರ್ತರ ಒಂದು ಏನು ಪಡೆ ಇದೆ, ಅವರೆಲ್ಲರ ಒಂದು ಇಚ್ಛೆ ಆ ಹಿನ್ನೆಲೆಯಲ್ಲಿ ಇವತ್ತು ಸೇರ್ಪಡೆ ಆಗುವಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ ಮತ್ತು ಪಕ್ಷಕ್ಕೆ ನಿಷ್ಠವಾಗಿ ಕೆಲಸವನ್ನು ಮುಂದುವರಿಸ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತಾ ಇದ್ದೇನೆ. ಮತ್ತು ರಿಗಾರ್ಡಿಂಗ್ ಐ ಆಮ್ ರೀಜಾಯ್ನಿಂಗ್ ದ ಭಾರತೀಯ ಜನತಾ ಪಾರ್ಟಿ and Bharatiya Janata Party earlier has given lot of responsibility on me. ಭಾರತೀಯ ಜನತಾ ಪಾರ್ಟಿ ನಾನು ಸೇರ್ಪಡೆ ಆಗ್ತಾ ಇದ್ದರೆ ಭಾಳ ಮುಖ್ಯವಾಗಿ ಇವತ್ತು ದೇಶದ ಮುಂದೆ ಇರುವಂಥದ್ದು, ದೇಶವನ್ನು ಒಗ್ಗೂಡಿಸುವಂಥದ್ದು, ದೇಶದ ರಕ್ಷಣೆ ಮತ್ತು ದೇಶದ ಹಿತರಕ್ಷಣೆ. ಈ ಹಿನ್ನೆಲೆಯಲ್ಲಿ ಕಳೆದ 10 ವರ್ಷದಿಂದ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಏನು ಭಾರತದ ಒಂದು ಪ್ರಗತಿಗೆ, ಇಡೀ ಜಗತ್ತಿನಲ್ಲಿ ಭಾರತದ ಒಂದು ಶಕ್ತಿ ವೃದ್ಧಿಸಲಿಕ್ಕೆ ಏನು ಕೆಲಸ ಮಾಡಿದ್ದಾರೆ, ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿಗಳಾಗಬೇಕು, ಮತ್ತೊಮ್ಮೆ ಅವರ ನಾಯಕತ್ವದಲ್ಲಿ ದೇಶದಲ್ಲಿ ಒಂದು ಹೆಚ್ಚಿನ ಶಕ್ತಿ ಬರಬೇಕು ಅನ್ನುವಂಥ ಹಿನ್ನೆಲೆ ಇಟ್ಟುಕೊಂಡು ಮತ್ತು ಭಾರತೀಯ ಜನತಾ ಪಾರ್ಟಿ ಇನ್ನೂ ಹೆಚ್ಚು ಶಕ್ತಿಯುತವಾಗಿ ಬೆಳಿಬೇಕು ಅನ್ನುವಂಥ ವಿಷಯನ ಇಟ್ಕೊಂಡು ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ನಾನು ಮರು ಸೇರ್ಪಡೆ ಆಗ್ತಾ ಇದ್ದೇನೆ. ಮತ್ತು ಭಾಳ ಮುಖ್ಯವಾಗಿ ನಾನೇನು ವಿಧಾನ ಪರಿಷತ್ತಿನ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೇನೆ, ಅದು ಕಾಂಗ್ರೆಸ್ ಪಕ್ಷದ ವಿಧಾನ ಪರಿಷತ್ತಿನ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಆ ಹಿನ್ನೆಲೆಯಲ್ಲಿ ಕರ್ನಾಟಕದ ವಿಧಾನ ಪರಿಷತ್ತಿನ ಸಭಾಪತಿಗಳಂತ ಮಾನ್ಯ ಬಸವರಾಜ ಹೊರಟ್ಟಿಯವರಿಗೂ ನಾನು ಫೋನಲ್ಲಿ ಮಾತಾಡಿದ್ದೇನೆ ಮತ್ತು ಈಗಾಗಲೇ ಇಮೇಲ್ ಮುಖಾಂತರ ಸದಸ್ಯತ್ವಕ್ಕೆ ನಾನು ಈಗಾಗಲೇ ರಾಜೀನಾಮೆಯನ್ನು ಕೊಟ್ಟಿದ್ದೇನೆ ಮತ್ತು ಆ ರಾಜೀನಾಮೆ ಎಕ್ಸೆಪ್ಟ್ ಮಾಡಬೇಕಂತೇಳಿ ನಾನು ಮಾನ್ಯ ಸಭಾಪತಿ ಹೊರಟ್ಟಿಯವರನ್ನ ವಿನಂತಿ ಮಾಡ್ಕೊಂಡಿದ್ದೇನೆ. ಅದೇ ರೀತಿ ಕರ್ನಾಟಕದ ರಾಷ್ಟ್ರೀಯ ಕಾಂಗ್ರೆಸ್ ಪಾರ್ಟಿಯ ಅಧ್ಯಕ್ಷರಂತ ಡಿ ಕೆ ಶಿವಕುಮಾರ್ ಅವರಿಗೂ ಸಹಿತ ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟಿದ್ದನ್ನು ಇಮೇಲ್ ಮೇಲೆ ಅವ್ರಿಗೆ ಕಳಿಸಿದ್ದೇನೆ ಮತ್ತು ಅಲ್ಲಿ ಸ್ವತಃ ಕಳಿಸುವಂಥ ವ್ಯವಸ್ಥೆಯನ್ನು ನಾನು ಮಾಡ್ತಾ ಇದ್ದೇನೆ. ಮತ್ತು ಭಾಳ ಮುಖ್ಯವಾಗಿ ನಾನೇನು ವಿಧಾನ ಪರಿಷತ್ತಿನ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೇನೆ, ಅದು ಕಾಂಗ್ರೆಸ್ ಪಕ್ಷದ ವಿಧಾನ ಪರಿಷತ್ತಿನ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಆ ಹಿನ್ನೆಲೆಯಲ್ಲಿ ಕರ್ನಾಟಕದ ವಿಧಾನ ಪರಿಷತ್ತಿನ ಸಭಾಪತಿಗಳಂತ ಮಾನ್ಯ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಲೋಕಸಮರಕ್ಕೆ ಬಿಜೆಪಿ ಆಪರೇಷನ್ಗೆ ಸಿದ್ಧವಾಗಿದೆಯಾ ಅಂತ ಹೇಳಿ ಇವರಾದ ಬಳಿಕ ಮತ್ತಿಬ್ಬರು ಅತಿರಥರು ಬಿಜೆಪಿಗೆ ಆಗಮಿಸ್ತಾರ ಅನ್ನುವಂಥ ಪ್ರಶ್ನೆ ಈಗ ರಿಪಬ್ಲಿಕ್ ಕನ್ನಡದ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಇದು. ಶೆಟ್ಟರ್ ಬಳಿಕ ಮತ್ತಿಬ್ಬರು ಅತಿರಥ ನಾಯಕರು ಬಿಜೆಪಿಗೆ ಬರ್ತಾರ. ಮುಂದಿನ ವಾರ ಲಕ್ಷ್ಮಣ್ ಸವದಿ, ಜನಾರ್ದನ ರೆಡ್ಡಿ ಮರಳಿ ಗೂಡಿಗೆ ಬರ್ತಾರಾ ಅನ್ನುವಂಥ ಪ್ರಶ್ನೆ. ಮುಂದಿನ ವಾರ ಇಬ್ಬರು ಕೂಡ ಬಿಜೆಪಿ ಸೇರ್ಪಡೆ ಆಗುವಂಥ ಸಾಧ್ಯತೆ ಇದೆ. ಬಿಜೆಪಿ ಸೇರಲು ಕೆಲ ಕಂಡೀಷನ್ಸ್ ಅಂತ ಹಾಕಿದಾರಂತೆ ಜನಾರ್ದನ ರೆಡ್ಡಿ. ಮತ್ತೊಂದು ಕಡೆ ಲಕ್ಷ್ಮಣ್ ಸವದಿಗೂ ಕೂಡ ಬಿಜೆಪಿ ಹೈಕಮಾಂಡ್ನಿಂದ ಮಹತ್ತರ ಭರವಸೆ ಸಿಕ್ಕಿದೆಯಂತೆ. ಇಬ್ಬರೂ ಕೂಡ ಒಪ್ಪಿದ್ರೆ ದೆಹಲಿಯ ಬಿಜೆಪಿ ಕಚೇರಿಯಲ್ಲಿ ಸೇರ್ಪಡೆ ಆಗುವಂಥ ಸಾಧ್ಯತೆ ಇದೆ. ಯಾಕಂದರೆ ಯಾಕೆ ಈ ರೀತಿ ಅನ್ನಿಸ್ತಾ ಇದೆ ಅಂತಂದರೆ, ಈಗಾಗಲೇ ಜಗದೀಶ್ ಶೆಟ್ಟರ್ ಕೊಟ್ಟಿರುವಂಥ ಈ ಶಾಕ್ ಇದೆಯಲ್ಲ, ಇದೇ ಸಾಕು ಮತ್ತಷ್ಟು ಪುಷ್ಟಿ ನೀಡೋದಕ್ಕೆ ಬಿಜೆಪಿ ಆಪರೇಷನ್ಗೆ. ಮತ್ತೊಂದು ಕಡೆ ದೆಹಲಿ ಹೈಕಮಾಂಡ್ ಸವದಿಗೆ ದೆಹಲಿಗೆ ಕರೆದಿರೋದ್ರಿಂದ ಏನು ಬೇಕಾದರೂ ಆಗಬಹುದು. ಯಾಕಂದರೆ ರಾಜಕೀಯ ಅನ್ನುವಂಥದ್ದು ನಿಂತ ನೀರಲ್ಲ, ಈ ಜಂಪಿಂಗ್ ರಾಜಕಾರಣ ನಾವು ಯಾವಾಗಲೂ ಕೂಡ ಕೇಳಿರ್ತೀವಿ. ಸೊ ಹೀಗಾಗಿ ಇವರೂ ಕೂಡ ಬಿಜೆಪಿಗೆ ತೆರಳುವಂಥ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಜನಾರ್ದನ ರೆಡ್ಡಿ ಕೂಡ KKRP ಪಕ್ಷವನ್ನು ಕಟ್ಟಿದ್ರು, ಅಲ್ಲೇ ಗಂಗಾವತಿಯಲ್ಲಿ ಅತಿ ದೊಡ್ಡ ಮಟ್ಟದಲ್ಲಿ ಗೆಲುವನ್ನು ಸಾಧಿಸಿದರು. ಸೊ ಮತ್ತೆ ಬಿಜೆಪಿಗೆ ಹೋಗೋದಕ್ಕೆ, ಮರಳಿ ಗೂಡಿಗೆ ಹೋಗೋದಕ್ಕೆ ಅವರು ಕೂಡ ಕೆಲವೊಂದು ಕಂಡೀಷನ್ಸನ್ನು ಹಾಕಿದ್ದಾರೆ ಅಂಥೇಳಿ ಅವೆಲ್ಲವಕ್ಕೂ ಕೂಡ ಉತ್ತರ ಸಿಗಬೇಕಿದೆ. ನೋಡಿ, ಅಮಿತ್ ಶಾ ನೇತೃತ್ವದಲ್ಲಿ ಇಬ್ಬರೂ ಕೂಡ ಬಿಜೆಪಿಯನ್ನ ಸೇರೋದಕ್ಕೆ ಸ್ಟೇಜ್ ರೆಡಿ ಆಯ್ತಾ, ವೇದಿಕೆ ಸಿದ್ಧವಾಯ್ತಾ ಅನ್ನುವಂಥ ಪ್ರಶ್ನೆ ಈಗಾಗಲೇ ದೂರವಾಣಿ ಸಂಪರ್ಕದಲ್ಲಿ ಈ ಬಗ್ಗೆ ಮಾತನಾಡಿದ್ದಾರೆ ಅನ್ನುವಂಥ ಡೀಟೇಲ್ಸ್ ಸದ್ಯಕ್ಕೆ ಸಿಗ್ತಾ ಇದೆ ಇಬ್ಬರೂ ಕೂಡ. ಸೊ ಹಾಗಾದ್ರೆ ವೇದಿಕೆ ಸಿದ್ಧ ಆಯ್ತಾ ಅನ್ನುವಂಥ ಪ್ರಶ್ನೆ ಯಾಕಂತಂದ್ರೆ ಜನಾರ್ದನ ರೆಡ್ಡಿಗೆ ಕೊಪ್ಪಳ ಲೋಕಸಭಾ ಟಿಕೆಟ್ ಸಿಗೋ ಸಾಧ್ಯತೆ ಇದೆ. ಸೊ ಬಳ್ಳಾರಿ, ರಾಯಚೂರು, ಚಿತ್ರದುರ್ಗದ ಅನುಕೂಲದ ಲೆಕ್ಕಾಚಾರ ಬೇರೆ ಇದೆ. ಸೊ ಹೀಗಿರುವಾಗ ಇಬ್ಬರೂ ಕೂಡ ಅಮಿತ್ ಶಾ ನೇತೃತ್ವದಲ್ಲಿ ಬಿಜೆಪಿ ಸೇರೋದಕ್ಕೆ ಸ್ಟೇಜ್ ರೆಡಿ ಆಯ್ತಾ ಅಂಥೇಳಿ ಈ ಬಗ್ಗೆ ಫೋನ್ ಸಂಪರ್ಕದಲ್ಲೂ ಕೂಡ ಮಾತನಾಡಿದಾರಂತೆ.
ಮತ್ತು ಜನಾರ್ದನ ರೆಡ್ಡಿಗೆ ಕೊಪ್ಪಳ ಲೋಕಸಭಾ ಟಿಕೆಟ್ ಸಿಗುವಂಥ ಸಾಧ್ಯತೆ ಇದೆ. ಇನ್ನು ಬಳ್ಳಾರಿ, ರಾಯಚೂರು, ಚಿತ್ರದುರ್ಗದ ಅನುಕೂಲಕರ ಲೆಕ್ಕಾಚಾರ ಇದೆ, ಅಲ್ಲಿ ಸ್ವಲ್ಪ ಸಮಸ್ಯೆಗಳಿದೆ. ಸೊ ಹೀಗಾಗಿ ಇಂಥ ಅತಿರಥರಿಗೆ ಆ ಕ್ಷೇತ್ರಗಳನ್ನು ಕೊಟ್ಟರೆ ಗೆಲ್ಲಿಸ್ತಾರೆ ಆ ಕ್ಷೇತ್ರವನ್ನು, ಅಥವಾ ಗೆದ್ದು ಬರ್ತಾರೆ ಅನ್ನುವಂಥ ಒಂದು ವಿಶ್ವಾಸ. ಸೊ ಹೀಗಾಗಿ ಈ ರೀತಿಯಾದಂಥ ಆಫರ್ ಕೊಟ್ಟು ಇಬ್ಬರನ್ನ ಸೆಳೆಯುವಂಥ ಸಾಧ್ಯತೆ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಜಯ್. ಒಂದು, ಲಕ್ಷ್ಮಣ್ ಸವದಿ ಬಿಜೆಪಿ ಸೇರ್ತಾರೆ ಮತ್ತೆ ಜನಾರ್ದನ್ ರೆಡ್ಡಿ ಬಿಜೆಪಿ ಸೇರ್ತಾರೆ ಅಂತ ಒಂದು ಕಡೆ, ಮತ್ತೊಂದು ಕಡೆ ಜಗದೀಶ್ ಶೆಟ್ಟರ್ ಬಿಜೆಪಿ ಸೇರ್ಪಡೆಗೆ ಸಿಎಂ ಸಿದ್ದರಾಮಯ್ಯ ಕಾರಣರಾದ್ರ. ಇವೆಲ್ಲದ್ರ ಬಗ್ಗೆ ಓವರ್ ಆಗಿ ಮಾಹಿತಿಯನ್ನು ಕೊಡೋದಾದ್ರೆ ವಿಜಯ್. ದಿವಿತ್, ಈಗ ಜಗದೀಶ್ ಶೆಟ್ಟರ್ ಸೇರ್ಪಡೆ ಬೆನ್ನಲ್ಲೇ ಕೂಡ ಈಗ ಲಕ್ಷ್ಮಣ್ ಸವದಿ ಮತ್ತು ಏನು ಜನಾರ್ದನ್ ರೆಡ್ಡಿ ಅವರು ಬಿಜೆಪಿಗೆ ಸೇರುವ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಚರ್ಚೆಗಳು ಆರಂಭ ಆಗಿರುತ್ತದೆ. ಇದಕ್ಕೆ ಪೂರಕವಾಗಿ ಒಂದಷ್ಟು ಬೆಳವಣಿಗೆಗಳು ನಡೀತಾ ಇರುವಂಥದ್ದು. ಇದರ ಬೆನ್ನಲ್ಲೇ ಕೂಡ ಜಗದೀಶ್ ಶೆಟ್ಟರ್ ಒಂದು ರೀತಿಯಲ್ಲಿ ನಿರೀಕ್ಷಿತ ಬೆಳವಣಿಗೆ ಇದ್ದರೂ ಕೂಡ ಇಷ್ಟು ಬೇಗ ಸೇರ್ತಾರೆ ಅನ್ನುವಂಥದ್ದು ಕೂಡ ಅನಿರೀಕ್ಷೆ ಆಗಿರುವಂಥದ್ದು ಕಾಂಗ್ರೆಸ್ ಕೂಡ. ಆದರೆ ರಿಪಬ್ಲಿಕನ್ಗೆ ಬಂದ ಮೂಲಗಳ ಮಾಹಿತಿ ಪ್ರಕಾರ ಸಿದ್ದರಾಮಯ್ಯರವನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ಅವರಿಗೆ ಒಂದು ಕಡೆ ಅವಮಾನ ಆಗಿದೆ ಅನ್ನುವಂಥದ್ದು ಕೂಡ, ಆ ಸಂದರ್ಭದಲ್ಲಿ ಸರಿಯಾಗಿ ಮಾತಾಡಿಸಲಿಲ್ಲ ಅನ್ನುವಂಥದ್ದು ಕೂಡ, ಚಿಕ್ಕನಗೌಡರು ಅವ್ರ ಜೊತೆಲಿ ಹೋಗಿದ್ದ ಸಂದರ್ಭದಲ್ಲಿ ಅದು ಅವರಿಗೆ ಅವಮಾನ ಆಗುವ ರೀತಿಯಲ್ಲಿ ಕೂಡ ನಡೆದುಕೊಂಡ್ರು. ಈ ಹಿನ್ನೆಲೆಯಲ್ಲಿ ಸರಿಯಾಗಿ ನಡೆಸ್ಕೊಂಡಿಲ್ಲ ಅನ್ನೋ ರೀತಿಯಲ್ಲಿ ಕೂಡ ಅವರು ಬೇಸರಗೊಂಡು ಏನು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಬಿಜೆಪಿ ಸೇರೋಕ್ಕೆ ಮುಂದಾದ್ರು ಅನ್ನೋಂಥದ್ದು. ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಅವರಿಗೆ ತುಂಬ ಕಂಫರ್ಟಬಲ್ ಆಗಿ ಇರಲಿಲ್ಲ. ಒಂದು ಕಡೆ ಎಲ್ಲೊಂದು ಕಡೆ ಭೇಟಿಯಂಥ ಸಂದರ್ಭದಲ್ಲಿ ಅಷ್ಟು ಸರಿಯಾಗಿ ನಡೆಸ್ಕೊಡ್ತಿರ್ಲಿಲ್ಲ ಅನ್ನೋಂಥದ್ದು ಕೂಡ ಜಗದೀಶ್ ಶೆಟ್ಟರ್ ಅವರ ಬೇಸರಕ್ಕೆ ಕಾರಣ ಆಗಿತ್ತು ಅಂತ ಹೇಳ್ತಾ ಇರುವಂಥದ್ದು. ಅದರ ಜೊತೆಗೆ ಮಹತ್ತರ ಬೆಳವಣಿಗೆಯಲ್ಲಿ ಜನಾರ್ದನ್ ರೆಡ್ಡಿ ಅವರು ಪಕ್ಷ ಸೇರುವ ಸಂಬಂಧಪಟ್ಟಂತೆ ಚರ್ಚೆ ಆರಂಭ ಆಗಿರುವಂಥದ್ದು. ಜನಾರ್ದನ್ ರೆಡ್ಡಿ ಅವರಿಗೆ ಕೊಪ್ಪಳ ಲೋಕಸಭಾ ಕ್ಷೇತ್ರ ಸಂಬಂಧಪಟ್ಟಂತೆ ಒಂದು ಟಿಕೆಟ್ ಕೊಟ್ಟು ಅಕ್ಕಪಕ್ಕದಂದ್ರೆ ಬಳ್ಳಾರಿ, ರಾಯಚೂರು ಈ ಭಾಗದಲ್ಲಿ ಅವರ ಸೇರ್ಪಡೆಯಿಂದ ಒಂದಷ್ಟು ಅನುಕೂಲ ಆಗುತ್ತೆ, ಬಿಜೆಪಿಗೆ ಮತಗಳ ಗಳಿಕೆ ಆಗುತ್ತೆ, ಅವರನ್ನ ಪಕ್ಷಕ್ಕೆ ಸೆಳೆದುಕೊಂಡು ಸಂಬಂಧಪಟ್ಟಂತೆ ಟಿಕೆಟ್ ಕೊಡೋ ಸಂಬಂಧಪಟ್ಟಂತೆ ಕೂಡ ಒಂದು ಗಂಭೀರ ಆಲೋಚನೆ ಇರುವಂಥದ್ದು ಹೈಕಮಾಂಡ್ ಮಟ್ಟದಲ್ಲಿ. ಆದರೆ ಜನಾರ್ದನ್ ರೆಡ್ಡಿ ಅವರು ಒಂದಷ್ಟು ಷರತ್ತುಗಳನ್ನು ಹಾಕಿರುವಂಥದ್ದು, ಅದಕ್ಕೆ ಹೈಕಮಾಂಡ್ ಒಪ್ಪಿದೆಯಾ ಅನ್ನುವಂಥದ್ದು ಕಾದು ನೋಡಬೇಕು. ಮತ್ತು ಲಕ್ಷ್ಮಣ್ ಸವದಿ ವಿಚಾರದಲ್ಲಿ ಒಂದಷ್ಟು ಕುತೂಹಲದ ಜೊತೆಗೆ ಮುಂದೆ ಏನು ಮಾಡ್ತಾರೆ ಅನ್ನೋಂಥದ್ದು. ಯಾಕೆಂತಂದ್ರೆ ಇಲ್ಲಿವರೆಗೂ ಕೂಡ, ಈ ಕ್ಷಣದವರು ಕೂಡ ಲಕ್ಷ್ಮಣ್ ಸವದಿ ಅವರು ನಾನು ಪಕ್ಷ ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಆದರೆ ರಾಜಕೀಯವಾಗಿ ಈಗ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರಿದ ಹಿನ್ನೆಲೆಯಲ್ಲಿ ಲಕ್ಷ್ಮಣ್ ಸವದಿ ಅವರು ಕೂಡ ಅದೇ ಹಾದಿ ತುಳಿತಾರಾ ಅಥವಾ ಇನ್ನೊಂದಷ್ಟು ದಿನಗಳ ಕಾಲ ಕಾಯ್ತಾರಾ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಕುತೂಹಲ. ಜೊತೆಗೆ ಒಂದಷ್ಟು ರಾಜಕೀಯ ಬೆಳವಣಿಗೆಗಳು ಕೂಡ ನಡೀತಾ ಇರುವಂಥದ್ದು. ದೇವಿತ್, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ.